ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ನಾನು ಈ ವಿಡಿಯೋನಲ್ಲಿ ಇಂಪಾರ್ಟೆಂಟ್ ಜನರಲ್ ನಾಲೆಜ್ ಕ್ವಶನ್ಸ್ ಶೇರ್ ಮಾಡ್ತಿದ್ದೀನಿ. ನೀವು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ನೋಟಿಫಿಕೇಷನ್ ಐಕಾನ್ ಸಹ ಪ್ರೆಸ್ ಮಾಡಿಬಿಟ್ಟು ನೋಡಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೇರೆ ವೀಡಿಯೋಸು ನಮ್ಮ ಚಾನಲಲ್ಲಿ ರೆಡಿ ಸ್ಟಡಿ ಕೋ ಚಾನಲಲ್ಲಿ ವೇರಿಯಸ್ ಫಾರ್ಮ್ಸ್ ಆಫ್ ವೀಡಿಯೋಸ್ ನಾನು ಮಾಡಿದ್ದೀನಿ. ಅದು ನಿಮಗೆ ಎಲೆಕ್ಟ್ರಾನಿಕ್ಸ್ವರೆಗೂ ಹೆಲ್ಪ್ಫುಲ್ ಆಗುತ್ತೆ, ಮೆಕ್ಯಾನಿಕಲ್ವರೆಗೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಪ್ಲೀಸ್ ಚಾನಲ್ನ ಒಂಥರ ಗೋ ಥ್ರೂ ಆಗಿ ಏನೇನು ವೀಡಿಯೋಸ್ ಇದೆ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ, ಬೇರೆಯವ್ರಿಗೂ ಸಹ ಹೆಲ್ಪ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ವಿಚ್ ಕಂಟ್ರಿ ಕ್ರಿಯೇಟೆಡ್ ದ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಇನ್ ಇಂಡಿಯಾ? ಯಾವ ಕಂಪ್ನಿ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನ್ರೇಟ್ ಮಾಡಿದ್ದು ಅಥವಾ ಕ್ರಿಯೇಟ್ ಮಾಡಿದ್ದು ಇಂಡಿಯಾನಲ್ಲಿ ಅಂತ ಕೇಳಿರೋದು. ಆಪ್ಷನ್ಸ್ ನೋಡ್ಕೊಳ್ಳೋಣ. ಟಾಟಾ ಗ್ರೂಪ್, ಜನರಲ್ ಎಲೆಕ್ಟ್ರಿಕ್ಸ್, ಬಿರ್ಲಾ ಗ್ರೂಪ್ ಅಥವಾ ಬೇ ಏರ್ ಗ್ರೂಪ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ದ ಜನರಲ್ ಎಲೆಕ್ಟ್ರಿಕ್ಸ್. ಆಯ್ತವಾ? ಫಸ್ಟ್ ಇದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಕ್ರಿಯೇಟ್ ಮಾಡಿದ್ದು ಎಲ್ಲಿ? ಡಾರ್ಜಿಲಿಂಗಲ್ಲಿ. ಆಯಿತಾ? ಡಾರ್ಜಿಲಿಂಗಲ್ಲಿ ಕ್ರಿಯೇಟ್ ಮಾಡಿದ್ದು. ಇದರದ್ದು ಇದು ಬಂದುಬಿಟ್ಟು ಹೆಡ್ ಕ್ವಾರ್ಟರ್ಸ್ ಇರೋದು ಬಾಸ್ಟನ್, ಯುನೈಟೆಡ್ ಸ್ಟೇಟ್ಸಲ್ಲಿ ಇರೋದು. ಬಾಸ್ಟನ್, ಯುನೈಟೆಡ್ ಸ್ಟೇಟ್ಸ್. ಯಾರು ಫೌಂಡರ್ ಇದ್ರದ್ದು ಅಂತ ಹೇಳಿದ್ರೆ ಹೆಚ್ ಲಾರೆನ್ಸ್. ಆಯಿತಾ? ಹೆಚ್ ಲಾರೆನ್ಸ್ ಬಂದುಬಿಟ್ಟು ಫೌಂಡರ್ ಆಫ್ ದಿ ಜನರಲ್ ಎಲೆಕ್ಟ್ರಿಕ್ಸ್ ಕಂಪನಿ. ಎಲ್ಲಿ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಕ್ರಿಯೇಟ್ ಆಗಿದ್ದು? ಇಂಡಿಯಾನಲ್ಲಿ ಯಾವ ಕಂಪನಿನ ಕ್ರಿಯೇಟ್ ಮಾಡಿದ್ದು ಅಂದರೆ ಜನರಲ್ ಎಲೆಕ್ಟ್ರಿಕ್ಸ್. ಆಯಿತಾ? ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಗ್ಯಾರಂಟಿ ಟ್ರಸ್ಟ್ ಲೈಫ್ ಇನ್ಶೂರೆನ್ಸ್ ಇದು ಒಂದು ಇನ್ಶೂರೆನ್ಸ್. ನೇಮ್ ಬಂದುಬಿಟ್ಟು ಗ್ಯಾರಂಟಿ ಟ್ರಸ್ಟ್ ಲೈಫ್ ಇನ್ಶೂರೆನ್ಸ್. ಎ ಗ್ಲೆನ್ ವ್ಯೂ ಬೇಸ್ಡ್ ಕಂಪನಿ. ಯಾವ ಕಂಪನಿ ಇದು ಮಾಡಿರೋದು? ಗ್ಲೆನ್ ವ್ಯೂ ಬೇಸ್ಡ್ ಕಂಪನಿ ಆಫರ್ಸ್ ಲೈಫ್ ಇನ್ಶೂರೆನ್ಸ್ ಟು ವಿಚ್ ಕೈಂಡ್ ಆಫ್ ಪೀಪಲ್? ಇದು ಒಂಥರ ಲೈಫ್ ಇನ್ಶೂರೆನ್ಸ್ ಥರ. ಏನಿದ್ದು ನೇಮ್ ಅಂದರೆ ಗ್ಯಾರಂಟಿ ಟ್ರಸ್ಟ್ ಲೈಫ್ ಇನ್ಶೂರೆನ್ಸ್. ಯಾವ ಕಂಪನಿ ಸ್ಟಾರ್ಟ್ ಮಾಡಿದ್ದು ಅಂದರೆ ಗ್ಲೆನ್ ವ್ಯೂ ಬೇಸ್ಡ್ ಕಂಪನಿ. ಇದು ಯಾವ ಪ್ರಕಾರ ಲೈಕ್ ಪರ್ಸನ್ಸ್ಗೆ ಇದು ಈ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಕೇಳಿರೋದು. ಹ್ಯಾಂಡಿಕ್ಯಾಪ್ ಪೀಪಲ್ ಅವ್ರಿಗೆ, ಏಡ್ಸ್ ಇನ್ಫೆಕ್ಟೆಡ್ ಪೀಪಲ್ಸ್ಗೆ, ಡಿವೋರ್ಸ್ಡ್ ಪೀಪಲ್ಸ್ಗೆ ಅಥವಾ ಸಿಂಗಲ್ ಪೇರೆಂಟ್ ಚೈಲ್ಡ್ಗ ಅಂತ ಕೇಳಿರೋದು. ಆಯಿತಾ? ಗ್ಯಾರಂಟಿ ಟ್ರಸ್ಟ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಪ್ರೊವೈಡ್ ಕೊಡ್ತಿರೋದು ಏಡ್ಸ್ ಇನ್ಫೆಕ್ಟೆಡ್ ಪೀಪಲ್ಸ್ಗೆ. ಆಯಿತಾ? ನೋಟ್ ಮಾಡ್ಕೊಳ್ಳಿ. ಗ್ಯಾರಂಟಿ ಟ್ರಸ್ಟ್ ಲೈಫ್ ಇನ್ಶೂರೆನ್ಸ್ ಯಾರನ್ನ ಕೊಡ್ತಿರೋದು? ಏಡ್ಸ್ ಇನ್ಫೆಕ್ಟೆಡ್ ಪೀಪಲ್ಸ್ಗೆ. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಫಸ್ಟ್ ಏಷ್ಯನ್ ವುಮೆನ್ ಟು ಹೆಡ್ ದ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್? ಯಾರು ಫಸ್ಟ್ ಏಷ್ಯನ್ ವುಮೆನ್ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ನ ಹೆಡ್ ಮಾಡ್ತಿರೋದು, ಲೀಡ್ ಮಾಡ್ತಿರೋದು? ಆಪ್ಷನ್ಸ್ ನೋಡ್ಕೊಳ್ಳೋಣ. ಚಂದ್ರಲೇಖಾ, ಶಿಲಾದಿತ್ಯ ಸೇನ್ಗುಪ್ತ, ಚಿತ್ರಾ ಭರೂಚಾ, ಯಾರು ಅಲ್ಲ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಸಿ, ಚಿತ್ರಾ ಭರೂಚಾ. ಯಾರು? ಏಷ್ಯನ್ ದ ಫಸ್ಟ್ ವುಮೆನ್ ಟು ಹೆಡ್ ದ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ವಿತ್ ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಮಿಟಲ್ ಸ್ಟೀಲ್ ಸೈನ್ಡ್ ಎ MOU ಫಾರ್ ಎಸ್ಟಾಬ್ಲಿಷಿಂಗ್ ಎ 12 ಮಿಲಿಯನ್ ಟನ್ ಸ್ಟೀಲ್ ಪ್ಲಾಂಟ್? ಯಾವ ಸ್ಟೇಟ್ ಗೌರ್ಮೆಂಟು ಮಿಟಲ್ ಸ್ಟೀಲ್ಸ್ ಜೊತೆ ಸೈನ್ ಮಾಡಿದೆ MOU 12 ಮಿಲಿಯನ್ ಟನ್ ಸ್ಟೀಲ್ ಪ್ಲ್ಯಾಂಟ್ ಮಾಡೋದಕ್ಕೋಸ್ಕರ ಅಂತ? ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಒರಿಸ್ಸಾ ಅಥವಾ ಛತ್ತೀಸ್ಗಢ? ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಒರಿಸ್ಸಾ. Next question. In which of the following countries has NTPC recently decided to set up a thermal power project? ಯಾವ ಕಂಟ್ರೀಸ್ NTPC ರೀಸೆಂಟ್ಲಿ ಡಿಸೈಡೆಡ್ ಟು ಸೆಟ್ ಅಪ್ ಎ ಥರ್ಮಲ್ ಪವರ್ ಪ್ರಾಜೆಕ್ಟ್? ಯಾವ ಕಂಟ್ರಿ ಅಂತ ಕೇಳಿರೋದು. ನೇಪಾಳ್, ಭೂತಾನ್, ಮಯನ್ಮಾರ್ ಅಥವಾ ಶ್ರೀಲಂಕಾ? ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಶ್ರೀಲಂಕಾ. ಆಯಿತಾ? ನೆಕ್ಸ್ಟ್ ನೋಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇದರಲ್ಲಿ ಇನ್ ವಿಚ್ ಕಂಟ್ರೀಸ್ ಹೇಳೋದ್ನಲ್ಲ, NTPC ಅಂತ ಹೇಳಿದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಇದರದ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಚೇರ್ಮನ್ ಯಾರು ಅಂತ ಹೇಳಿದ್ರೆ ಗುರ್ದೀಪ್ ಸಿಂಗ್. ಆಯಿತಾ? ಗುರ್ದೀಪ್ ಸಿಂಗ್, GURDEP. ಗುರ್ದೀಪ್ ಸಿಂಗ್ ಈಸ್ ನಥಿಂಗ್ ಬಟ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಚೇರ್ಮನ್ ಆಫ್ NTPC. ಆಯಿತಾ? NTPC ಅಂದರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಲೇಕ್ಸ್ ಇಸ್ ನಾಟ್ ಸಿಚುಯೇಟೆಡ್ ಇನ್ ಕ್ಯಾನಡಾ? ಕ್ಯಾನಡಾನಲ್ಲಿ ಇದರಲ್ಲಿ ಯಾವ ಲೇಕ್ಸ್ ಇಲ್ಲ ಅಂತ ಕೇಳಿರೋದು. ಆಪ್ಷನ್ಸ್ ನೋಡ್ಕೊಳ್ಳೋಣ. ಗ್ರೇಟ್ ಬಿಯರ್ ಲೇಕ್, ಲೇಕ್ ವಿಂಗ್ಪೆಂಗ್, ರೆಂಡರ್ ಲೇಕ್ ಅಥವಾ ರೆಡಾಲ್ಫ್ ಲೇಕ್? ಸೊ ಆನ್ಸರ್ ವಿಲ್ ಬಿ ದಿ ರೆಡಾಲ್ಫ್ ಲೇಕ್ ಈಸ್ ನಾಟ್ ಸಿಚುಯೇಟೆಡ್ ಇನ್ ಕ್ಯಾನಡಾ. ಆಯಿತಾ?
ಆಯಿತಾ. 6th ಆಪ್ಷನ್ಸ್ ಬಂದುಬಿಟ್ಟು ರೆಡಾಲ್ಫ್ ಲೇಕ್ ಸಿಚುಯೇಟ್ ಆಗಿರೋದು ನಾರ್ತನ್ ಕೀನ್ಯಾನಲ್ಲಿ, ಕ್ಯಾನಡಾನಲ್ಲ ಆಯಿತಾ. ನೆಕ್ಸ್ಟ್, ದ ಡೆಕೋರೇಷನ್ ಆಫ್ ವಿಚ್ ಅವಾರ್ಡ್ ಈಸ್ ಡಿಸೈನ್ ಲೈಕ್ ಎ ಪೀಪಲ್ ಲೀಫ್. ಯಾವ ಅವಾರ್ಡು ಪೀಪಲ್ ಲೀಫ್ ಥರ ಡಿಸೈನ್ ಮಾಡಿದ್ದಾರೆ ಅಂತ ಕೇಳಿರೋದು. ಆಪ್ಷನ್ಸ್ ನೋಡ್ಕೊಳ್ಳೋಣ. ಭಾರತ ರತ್ನ ಅವಾರ್ಡ್, ಪದ್ಮ ವಿಭೂಷಣ್, JD ಬಿರ್ಲಾ ಅವಾರ್ಡ್ ಅಥವಾ ಗಾಂಧಿ ಅವಾರ್ಡ್. ಸೊ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಭಾರತ ರತ್ನ ಅವಾರ್ಡ್. ಅದು ಸಹ ನೋಡ್ಕೊಳ್ಳಿ 2019ನಲ್ಲಿ ಯಾರಿಗಾರಿಗೆ ಕೊಟ್ಟಿದ್ದು ಅಂತ. ಯಾರಿಗಾರಿಗೆ ಕೊಟ್ಟಿದ್ದು ನಾನಾಜಿ ದೇಶ್ಮುಖ್, ಪ್ರಣಾಮ್ ಮುಖರ್ಜಿ ಮತ್ತು ಇನ್ನೊಂದು ಯಾವುದು ಭೂಪೇನ್ ಹಜಾರಿಕಾ ಅವ್ರಿಗೆ 3 ಅವಾರ್ಡ್ಸ್ ಕೊಟ್ಟಿದ್ದು 2019ನಲ್ಲಿ ಆಯಿತಾ, ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ ಅಂತ ಕೇಳಿರೋದು. ಚರಣ್ ಸಿಂಗ್ ಈಸ್ ದ ಒನ್ಲಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಹೂ ಡಿಡ್ ನಾಟ್ ಫೇಸ್ ದ ಪಾರ್ಲಿಮೆಂಟ್. ಮದರ್ ತೆರೇಸಾ ವಾಸ್ ಕನ್ಫರ್ಡ್ ಹಾನರಿ US ಸಿಟಿಸನ್ಶಿಪ್. ಕಿಶೋರಿ ಅಮೋನ್ಕರ್ ಬಿಲಾಂಗ್ ಟು ಬನಾರಸ್ ಘರಾನಾ. ಪಂಡಿತ್ ಜಾಸರಾಜ್ ಬಿಲಾಂಗ್ ಟು ಮೇವಾತಿ ಘರಾನಾ. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಏನು, ಕಿಶೋರಿ ಅಮೋಂಕರ್ ಬಿಲಾಂಗ್ ಟು ಬನಾರಸ್ ಘರಾನಾ ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್. Pandit Ravi Shankar has created the ragas called Gangeshwari, Rageshwari and Parameshwari. Pandit Ravi Shankar's autobiography is titled as Ranmala. Apiko movement started in Kerala. Guru Garantha Sahib was written in Gurumukhi. So ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ ಅಂತ ಕೇಳಿರೋದು. ಆಪಿಕೋ ಮೂಮೆಂಟ್ ಸ್ಟಾರ್ಟೆಡ್ ಇನ್ ಕೇರಳ. ದಿಸ್ ಇಸ್ ನಾಟ್ ದಿ ಕರೆಕ್ಟ್ ಆಪ್ಷನ್. ಕಿಶೋರಿ ಅಮೋನ್ಕರ್ ಬಿಲಾಂಗ್ ಟು ಬನಾರಸ 8th ಆಪ್ಷನ್. 9th ಆಪ್ಷನ್ ಬಂದುಬಿಟ್ಟು ಸಿ. ಆಪಿಕೋ ಮೂಮೆಂಟ್ ಸ್ಟಾರ್ಟೆಡ್ ಇನ್ ಕೇರಳ. ನೆಕ್ಸ್ಟ್ ನೋಡ್ಕೊಳ್ಳೋಣ. ವಿಚ್ ಟೌನ್ ಇನ್ ಏಷ್ಯಂಟ್ ಇಂಡಿಯಾ ವಾಸ್ ದ ಫಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಟು ಹ್ಯಾವ್ ದ ಡ್ಯೂಲಿ ಎಲೆಕ್ಟೆಡ್ ಅಸೆಂಬ್ಲಿ ಆಫ್ ರೆಪ್ರೆಸೆಂಟೇಟಿವ್ಸ್ ಆಯಿತಾ. ಯಾವ ಪ್ಲೇಸು ಇಂಡಿಯಾನಲ್ಲಿ ಏನು ಆಗಿರೋದು. ಏಷ್ಯಂಟ್ ಇಂಡಿಯಾ ಕೇಳಿರೋದು. ಡ್ಯೂಲಿ ಎಲೆಕ್ಟೆಡ್ ಅಸೆಂಬ್ಲಿ ಆಫ್ ರೆಪ್ರೆಸೆಂಟೇಟಿವ್ಸ್ ಯಾವುದು ಅಂತ ಕೇಳಿರೋದು. ಲಿಚ್ಹಾವಿ, ನಾಲಾಂಡ, ವೈಶಾಲಿ, ಆಂಗಾ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ದಿ ವೈಶಾಲಿ. ನೆಕ್ಸ್ಟ್ ಕ್ವೆಶನ್. ವಿಚ್ ಸಿಖ್ ಗುರು ವಾಸ್ ದ ಯಂಗೆಸ್ಟ್ ಟು ಬಿಕಮ್ ದ ಗುರು. ಯಾವ ಗುರು ಕಡಿಮೆ ಏಜಲ್ಲಿ ಗುರು ಆಗಿದ್ದು ಅಂತ ಕೇಳಿರೋದು. ಗುರು ಗೋವಿಂದ್ ಸಿಂಗ್, ಗುರು ಹರಿಕೃಷ್ಣನ್, ಗುರು ಅಂಗಾಡ್, ಗುರು ನಾನಕ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಗುರು ಹರಿಕೃಷ್ಣನ್ ವಾಸ್ ದ ಫಸ್ಟ್ ಅಥವಾ ಯಂಗೆಸ್ಟ್ ಟು ಬಿಕಮ್ ದ ಗುರು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್. ವಿಚ್ ಇಂಡಿಯನ್ ಫ್ರೀಡಮ್ ಫೈಟರ್ ಪಬ್ಲಿಷ್ಡ್ ಎ ಪಾಂಫ್ಲೆಟ್ ಕಾಲ್ಡ್ ದ ಗ್ರೀನ್ ಬುಕ್ ಲಿಸ್ಟಿಂಗ್ ದ ಡಿಸ್ಪಾರ್ಟೀಸ್ ಫೇಸ್ಡ್ ಬೈ ದ ಏಷಿಯನ್ಸ್ ಇನ್ ಸೌತ್ ಆಫ್ರಿಕಾ ಆಯಿತಾ. ಸೌತ್ ಆಫ್ರಿಕಾನಲ್ಲಿ ಯಾವ ಬುಕ್ಕು ರಿಲೀಸ್ ಮಾಡಿದ್ದು ಅಥವಾ ಪಾಂಪ್ಲೆಂಟ್ ನಾಟ್ ಬುಕ್ ಅಲ್ಲ, ಪಾಂಪ್ಲೆಂಟ್ನ ರಿಲೀಸ್ ಮಾಡಿದ್ದು ಏನು, ಗ್ರೀನ್ ಬುಕ್ ಅಂತ. ಅದು ಯಾರು, ಇಂಡಿಯನ್ ಫ್ರೀಡಮ್ ಫೈಟರ್ ಆಗಿದ್ದರು. ಯಾರು, ರಾಜೇಂದ್ರ ಪ್ರಸಾದ್, ದಾದಾಬಾಯಿ ನಾರೋಜಿ, SN ಬ್ಯಾನರ್ಜಿ ಅಥವಾ ಸೌತ್ ಆಫ್ರಿಕಾ. ಈ ಥರ ಆಪ್ಷನ್ಸ್ ಕೊಟ್ಟರೆ ನೀವು ಸಿಂಪಲಾಗಿ ಒಂದು ಲಾಜಿಕ್ನ ಇಟ್ಕೋಬೇಕು. ಸೌತ್ ಆಫ್ರಿಕಾಗೆ ಯಾರು ಹೋಗಿದ್ದು, ಮಹಾತ್ಮ ಗಾಂಧೀಜಿ. ಸೊ ಆನ್ಸರ್ ವಿಲ್ ಬಿ ದಿ ಮಹಾತ್ಮ ಗಾಂಧೀಜಿ. ಅವರು ಯಾವ ಪಾಂಫ್ಲೆಟ್ನ ಪಬ್ಲಿಷ್ ಮಾಡಿದ್ದು, ಗ್ರೀನ್ ಬುಕ್. ಏನು ಲಿಸ್ಟ್ ಮಾಡ್ತಿದ್ದು, ಅದು ಡಿಸ್ಪಾರ್ಟೀಸ್ ಫೇಸ್ಡ್ ಬೈ ದಿ ಏಷಿಯನ್ಸ್ ಆಯಿತಾ. ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿರೋದು. ಇಂಡಿಯಾಸ್ ಒನ್ಲಿ ಏರ್ಫೋರ್ಸ್ ಮ್ಯೂಸಿಯಂ ಇಸ್ ಲೊಕೇಟೆಡ್ ಇನ್ ದ ನ್ಯೂ ದೆಹಲಿ. ಇದು ಕರೆಕ್ಟು. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ರನ್ಸ್ ದ ಓಲ್ಡೆಸ್ಟ್ ರನ್ನಿಂಗ್ ಸೇವಿಂಗ್ಸ್ ಬ್ಯಾಂಕ್ ಇನ್ ಇಂಡಿಯಾ. ದಿಸ್ ಆಲ್ಸ್ ಆಲ್ಸೋ ಕರೆಕ್ಟ್. ರಿವರ್ ಕೃಷ್ಣ ಒರಿಜಿನೇಟ್ಸ್ ಇನ್ ಆಂಧ್ರ ಪ್ರದೇಶ್. ರುದ್ಯಾರ್ಡ್ ಕಿಪ್ಲಿಂಗ್ ವಾಸ್ ಬಾರ್ನ್ ಇನ್ ಬಾಂಬೆ. ಎಲ್ಲ ಆಪ್ಷನ್ಸ್ ಕರೆಕ್ಟು ಎಕ್ಸೆಪ್ಟ್ ಆಪ್ಷನ್ ಸಿ. ಇದು ಕರೆಕ್ಟ್ ಅಲ್ಲ. ರಿವರ್ ಕೃಷ್ಣ ಒರಿಜಿನೇಟ್ಸ್ ಇನ್ ಆಂಧ್ರ ಪ್ರದೇಶ್. ದಿಸ್ ಇಸ್ ನಾಟ್ ದಿ ಕರೆಕ್ಟ್ ಆನ್ಸರ್ ಆಯಿತಾ. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ರಿವರ್ ಕೃಷ್ಣ ಒರಿಜಿನೇಟ್ಸ್ ಇನ್ ಆಂಧ್ರ ಪ್ರದೇಶ್. ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ರಿವರ್ ಕೃಷ್ಣ ಒರಿಜಿನೇಟ್ ಆಗೋದು ಮಹಾಬಲೇಶ್ವರಲ್ಲಿ. ದಟ್ ಈಸ್ ನಥಿಂಗ್ ಬಟ್ ಮಹಾರಾಷ್ಟ್ರ ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಇನ್ ವಿಚ್ ಇಂಡಿಯನ್ ಸ್ಟೇಟ್ ಇಸ್ ಅ ಏಷ್ಯಾಸ್ ಫಸ್ಟ್ ಆರ್ಚ್ ಡ್ಯಾಮ್ ಲೊಕೇಟೆಡ್. ಯಾವ ಇಂಡಿಯನ್ ಸ್ಟೇಟಲ್ಲಿ ಫಸ್ಟ್ ಏಷ್ಯಾಸು ಆರ್ಚ್ ಡ್ಯಾಮ್ ಲೊಕೇಟ್ ಆಗಿರೋದು ಅಂತ ಕೇಳಿರೋದು. ಕೇರಳ, ಕರ್ನಾಟಕ, ತಮಿಳುನಾಡು ಅಥವಾ ಆಂಧ್ರ ಪ್ರದೇಶ್. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಕೇರಳ. Next question. One Dare is the biography of which famous personality? I Dare is the famous one ಅಲ್ಲ, ಅದು I Dare is the biography of ಯಾವ ಪರ್ಸ್ನಾಲಿಟಿ. I Dare
ಬಯೋಗ್ರಫಿ ಯಾರ ಪರ್ಸ್ನಾಲಿಟಿ ಮೇಲೆ ಡೆಡಿಕೇಟ್ ಆಗಿರೋದು ಅಂತ ಕೇಳಿರೋದು ಟಿ ಎನ್ ಸೇಷಾನ್, ಕಿರಣ್ ಬೇಡಿ, ಜೆ ಎಮ್ ಲೆಂಘಾತ್, ಮೇಧಾ ಪಟ್ಕರ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ದ ಕಿರಣ್ ಬೇಡಿ ಅವ್ರದ್ದು ಬಯೋಗ್ರಫಿ ಏನು ಐ ಡೇರ್. ನೆಕ್ಸ್ಟ್, ಇಂದಿರಾ ಪಾಯಿಂಟ್ ವಾಸ್ ಅರ್ಲಿಯರ್ ನೋನ್ ಆ್ಯಸ್. ಇಂದಿರಾ ಪಾಯಿಂಟ್ ಅರ್ಲಿಯರ್ ಯಾವ ನೇಮಿಂದ ನೋಟಿಫೈ ಆಗ್ತಿತ್ತು ಅಂತ ಕೇಳಿರೋದು ಪೆಗ್ಮೇಲಿಯನ್ ಪಾಯಿಂಟ್, ದಕ್ಷಿಣ ಪಾಯಿಂಟ್, ಸೌತ್ ಪಾಯಿಂಟ್ ಅಥವಾ ಸಾಗರ್ ದ್ವಾರ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ, ಪೆಗ್ಮೇಲಿಯನ್ ಪಾಯಿಂಟ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ವಿಚ್ ಫೇಮಸ್ ಆಥರ್ ಸೆಡ್ ಪೇಟ್ರಿಯಾಟಿಸಮ್ ಇಸ್ ದ ಲಾಸ್ಟ್ ರೆಫ್ಯೂಜ್ ಆಫ್ ಎ ಸ್ಕಾಂಡ್ರಲ್. ಯಾವ ಫೇಮಸ್ ಆಥರ್ ಹೇಳಿದ್ದು ಪೇಟ್ರಿಯಾಟಿಸಮ್ ಇಸ್ ದ ಲಾಸ್ಟ್ ರೆಫ್ಯೂಜಿ ಆಫ್ ಎ ಸ್ಕಾಂಡ್ರಲ್ ಅಂತ? ಜೋಸೆಫ್ ಆಂಡ್ರ್ಯೂಸ್, ಸ್ಯಾಮ್ಯುಯಲ್ ಜಾನ್ಸನ್, ರಸ್ಕಿನ್ ಬಾಂಡ್ ಅಥವಾ ಥಾಮಸ್ ಮ್ಯಾನ್. ಸೊ ಹೇಳಿದ್ದು ಯಾರು ಅಂದರೆ ಸ್ಯಾಮ್ಯುಯಲ್ ಜಾನ್ಸನ್ ಅವರು ಹೇಳಿದ್ದು ಪೇಟ್ರಿಯಾಟಿಸಮ್ ಇಸ್ ದ ಲಾಸ್ಟ್ ರೆಫ್ಯೂಜಿ ಆಫ್ ಎ ಸ್ಕಾಂಡ್ರಲ್ ಅಂತ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆಥರ್ಡ್ ಬೈ ವಿ ಎಸ್ ನೈಪಾಲ್. ವಿ ಎಸ್ ನೈಪಾಲ್ ಅವರು ಯಾವುದು ಆಥರ್ ಮಾಡಿಲ್ಲ ಅಂತ ಕೇಳಿರೋದು ತ್ರೀ ಹಾರ್ಸ್ ಮ್ಯಾನ್ ಆಫ್ ದ ನ್ಯೂ ಅಪ್ಕ್ಲೋಪ್ಸಿ, ಎ ಹೌಸ್ ಆಫ್ ಎ ಮಿಸ್ಟರ್ ಬಿಸ್ವಾಸ್, ಎ ಬೆಂಡ್ ಇನ್ ದ ರಿವರ್, ದ ಮಿಸ್ಟಿಕ್ ಮ್ಯಾಸೂರ್. ಸೊ ಇದು ಆಲ್ ಆಥರ್ ಮಾಡಿರೋದು ಯಾರು? ವಿ ಎಸ್ ನೈಪಾಲ್ ಅವರು. ಅಥವಾ ಯಾವುದು ಮಾಡಿಲ್ಲ ಅಂತ ಕೇಳಿರೋದು ಅದರಿಂದ ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ತ್ರೀ ಹಾರ್ಸ್ ಮ್ಯಾನ್ ಆಫ್ ದ ನ್ಯೂ ಓಪೋ ಕ್ಯಾಲ್ಪ್ಸಿ ಅವರು ಆಥರ್ ಮಾಡಿಲ್ಲ. ಸೊ ದಿಸ್ ವಿಲ್ ಬಿ ದಿ ರಾಂಗ್ ಆಪ್ಷನ್. ನೆಕ್ಸ್ಟ್ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಫಸ್ಟ್ ನೋವೆಲ್ ಆಫ್ ಅನಿತಾ ದೇಸಾಯಿ. ಅನಿತಾ ದೇಸಾಯಿ ಅವ್ರದ್ದು ಫಸ್ಟ್ ನೋವೆಲ್ ಯಾವುದು ಅಂತ ಕೇಳಿರೋದು ಕ್ರೈ, ದ ಪೀಕಾಕ್, ದ ಸನ್ ಆಲ್ಸೋ ರೈಸಸ್, ದ ಕ್ಲಾಕ್ ಸ್ಟ್ರಕ್ 13, ಮ್ಯಾನ್ಕೈಂಡ್. ಸೊ ಯಾವುದು ಫಸ್ಟ್ ನೋವೆಲ್ ಅನಿತಾ ದೇಸಾಯಿ ಅವ್ರದ್ದು? ಕ್ರೈ ದ ಪೀಕಾಕ್. ಆಯಿತಾ, ಕ್ರೈ ದ ಪೀಕಾಕ್ ವಾಸ್ ದ ಫಸ್ಟ್ ನೋವೆಲ್ ಆಫ್ ಅನಿತಾ ದೇಸಾಯಿ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಇನ್ ವಿಚ್ ಲ್ಯಾಂಗ್ವೇಜ್ ಡಿಡ್ ದಂತೆ ರೈಟ್ ದ ಡಿವೈನ್ ಕಾಮಿಡಿ. ಯಾವ ಲ್ಯಾಂಗ್ವೇಜಲ್ಲಿ ದ ಡಿವೈನ್ ಕಾಮಿಡಿ ಬರೆದಿದ್ದು ಅಂತ ಕೇಳಿರೋದು ಇಂಗ್ಲೀಷ್, ರೋಮನ್, ಇಟಾಲಿಯನ್ ಮತ್ತು ಫ್ರೆಂಚ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಸಿ, ಇಟಾಲಿಯನಲ್ಲಿ ಬರೆದಿದ್ದು ಯಾವುದು? ದ ಡಿವೈನ್ ಕಾಮಿಡಿ. ಆಯಿತಾ, ನೆಕ್ಸ್ಟ್ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್. ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ ಅಂತ ಕೇಳಿರೋದು ಅಂಬೋಸಿಲಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ಕೀನಿಯಾ, ದ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಬ್ಯಾರಿಯರ್ ರೀಫ್ ಈಸ್ ಇನ್ ಬೆಲೇಜಿ, ಡಾಗ್ ವಾಸ್ ದ ಫಸ್ಟ್ ಮ್ಯಾಮಲ್ ಟು ಬಿ ಸಕ್ಸಸ್ಫುಲಿ ಕ್ಲಾನ್ಡ್, ದ ಫಸ್ಟ್ ಆಟಮ್ ಬಾಂಬ್ ವಾಸ್ ಎಕ್ಸ್ಪ್ಲೋಡೆಡ್ ಇನ್ ದ ನ್ಯೂ ಮೆಕ್ಸಿಕೋ ಸಿಟಿ. ಆಯಿತಾ, ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಸೆಕೆಂಡ್ ಆಪ್ಷನು ಕರೆಕ್ಟು, ಲಾಸ್ಟ್ ಆಪ್ಷನ್ ಕರೆಕ್ಟು, ಥರ್ಡ್ ಆಪ್ಷನ್ ಬಂದುಬಿಟ್ಟು ರಾಂಗ್. ಇಟ್ ಈಸ್ ನಾಟ್ ಕರೆಕ್ಟ್ ಆಪ್ಷನ್. ಡಾಗ್ ವಾಸ್ ನಾಟ್ ದ ಫಸ್ಟ್ ಮ್ಯಾಮಲ್ ಟು ಬಿ ಸಕ್ಸಸ್ಫುಲಿ ಕ್ಲಾನ್ಡ್. ಆಯಿತಾ, ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಇಂಡಿಯನ್ ಆಥರ್ಸ್ ಆಟೋಬಯೋಗ್ರಫಿ ಈಸ್ ಟೈಟಲ್ಡ್ ಆ್ಯಸ್ 7 ಏಜಸ್ ಆಫ್ ಮ್ಯಾನ್. ಯಾವ ಆಟೋಬಯೋಗ್ರಫಿನ ಟೈಟಲ್ ಮಾಡಿರೋದು 7 ಏಜಸ್ ಆಫ್ ಮ್ಯಾನ್ ಅಂತ? ಆಯಿತಾ, ಯಾರ್ದು ಪರ್ಸ್ನಾಲಿಟಿ ಮೇಲೆ ಇದು ಮಾಡಿರೋದು ಅಂತ? ಮಲ್ಕ್ ರಾಜ್ ಆನಂದ್, ಆರ್ ಕೆ ನಾರಾಯಣ್, ಶಶಿ ತರೋಹರ್ ಅಥವಾ ರಾಜಾರಾವ್. ಸೊ 7 ಏಜಸ್ ಆಫ್ ಮ್ಯಾನ್ ಯಾವ ಪರ್ಸ್ನಾಲಿಟಿ ಮೇಲೆ ಆಟೋಬಯೋಗ್ರಫಿ ಮಾಡಿರೋದು ಅಂದರೆ ಶಶಿ ಥರೂರ್. ಆಯಿತಾ, ಶಶಿ ಥರೂರ್. ಆಟೋಬಯೋಗ್ರಫಿ ಅಂದರೆ ಅವ್ರ ಮೇಲೆ ಅವರೇ ಬುಕ್ ಅಥವಾ ಟೈಟಲ್ನ ಕೊಡ್ತಿರೋದು, ಮೇಲೆ ಬರೀತಿರೋದು. ಬಯೋಗ್ರಫಿ ಅಂತ ಹೇಳಿದ್ರೆ ಯಾವೊಂದು ಪರ್ಸ್ನಾಲಿಟಿ ತೊಗೊಂಡು ಬೇರೆಯವ್ರ ಅವರ ಮೇಲೆ ಬುಕ್ಸ್ನ ಬರೀತಿರೋದು ಅಥವಾ ಮೂವೀಸ್ನ ಮಾಡ್ತಿರೋದನ್ನು ಬಯೋಗ್ರಫಿ ಅಂತ ಹೇಳ್ತೀರಿ. ಆಟೋಬಯೋಗ್ರಫಿ ಈಸ್ ನಥಿಂಗ್ ಬಟ್ ದೇ ಆರ್ ರೈಟಿಂಗ್ ಬೈ ದೆಮ್ಸೆಲ್ವ್ಸ್ ಇಸ್ ಕಾಲ್ಡ್ ಆಟೋಬಯೋಗ್ರಫಿ. ನೆಕ್ಸ್ಟ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ನೋವೆಲ್ ಆಫ್ ಹೆಚ್ ಜಿ ವೆಲ್ಸ್. ಇದರದ್ದು ಯಾವುದು ನೋವೆಲ್ ಹೆಚ್ ಜಿ ವೆಲ್ಸ್ ಅವ್ರದ್ದು ಅಲ್ಲ ಅಂತ ಕೇಳಿರೋದು ದಿ ಇನ್ವಿಸಿಬಲ್ ಮ್ಯಾನ್, ದ ಟೆಕ್ಸ್ಟ್ ಬುಕ್ ಆಫ್ ಬಯಾಲಜಿ, ದ ಟೈಮ್ ಮೆಷಿನ್ ಅಥವಾ ನಥಿಂಗ್ ಲಾಸ್ಟ್ ಫಾರ್ ಎವರ್. ಯಾವುದು ಆಪ್ಷನ್ ಕರೆಕ್ಟ್ ಅಂತ ಕೇಳಿರೋದು? ಸೊ ಆಪ್ಷನ್ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನಥಿಂಗ್ ಲಾಸ್ಟ್ ಫಾರ್ ಎವರ್ ಇದು ಹೆಚ್ ಜಿ ವೆಲ್ಸ್ ಅವ್ರದ್ದು ನೋವೆಲ್ ಅಲ್ಲ, ಮಿಕ್ಕಿದೆಲ್ಲ ಅವ್ರದ್ದು ನೋವೆಲ್ಸು. ದ ಇನ್ವಿಸಿಬಲ್ ಮ್ಯಾನ್, ಎ ಟೆಕ್ಸ್ಟ್ ಬುಕ್ ಆಫ್ ಬಯಾಲಜಿ ಮತ್ತು ದ ಟೈಮ್ ಮಿಷಿನ್, ಈ ಎಲ್ಲ ನೋವೆಲ್ಸ್ ಯಾರಿಗೆ ಬಿಲಾಂಗ್ ಆಗುತ್ತೆ? ಹೆಚ್ ಜಿ ವೆಲ್ಸ್. ಬಟ್ ನಥಿಂಗ್ ಲಾಸ್ಟ್ ಫಾರ್ ಎವರ್ ಅವ್ರಿಗೆ ಬಿಲಾಂಗ್ ಆಗಲ್ಲ ಅಂತ. ನೆಕ್ಸ್ಟ್, ಹೂ ಈಸ್ ದ ಆಥರ್ ಆಫ್ ನಥಿಂಗ್ ವೆಂಚರ್ ನಥಿಂಗ್ ವಿನ್. ಯಾರ್ದು ಇದರದ್ದು ಆಥರ್ ಅಂತ ಕೇಳಿರೋದು ಎಡ್ಮಂಡ್ ಹಿಲಾರಿ, ವಂದನಾ ಶಿವ, ಮೇಧಾ ಪಟ್ಕರ್. ಯಾರು ಅಲ್ಲ ಅಂತ ಕೇಳಿರೋದು. So correct option will be option A. Edmund Hillary is the author
ನಥಿಂಗ್ ವೆಂಚರ್, ನಥಿಂಗ್ ವೈನ್ ಆಫ್ ಎಡ್ಮುಂಡ್ ಹಿಲಾರಿ. ನೆಕ್ಸ್ಟ್, ವಿಚ್ ಐಲ್ಯಾಂಡ್ಸ್ ವೆರ್ ಫಾರ್ಮ್ಲಿ ನೋನ್ ಆ್ಯಸ್ ಸ್ಯಾಂಡ್ವಿಚ್ ಐಸ್ಲೆಸ್. ಯಾವ ಐಲ್ಯಾಂಡ್ನ ಸ್ಯಾಂಡ್ವಿಚ್ ಐಸ್ಲೆಸ್ ಅಂತ ಕರೀತಾರೆ ಅಂತ ಕೇಳಿರೋದು. ಹವಾಯಿ, ಗೋಲ್ಪಾಗೋಸ್, ಸಿಲ್ಸಿಲಿ, ಕೆನಾರಿ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಹವಾಯಿ. Next option, sorry question, with which sport is Peshroff associated? ಪೆಸಿಶ್ರಾಫ್ ಯಾವ ಸ್ಪೋರ್ಟ್ಸಲ್ಲಿ ಇರೋದು ಅಂತ ಕೇಳಿರೋದು. ಗಲ್ಫ್, ಹಾರ್ಸ್ ರೇಸಿಂಗ್, ವಾಟರ್ ಪೋಲೋ ಅಥವಾ ಆರ್ಚರಿ. ಆಯಿತಾ, 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ. ಹಾರ್ಸ್ ರೇಸಿಂಗಲ್ಲಿ ಈ ಟರ್ಮ್ ಯೂಸ್ ಮಾಡ್ತಾರೆ, ಏನು, ಪೆಸಿಶ್ರಾಫ್ ಅಂತ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ವಿಚ್ ಇಂಡಿಯನ್ ಕ್ರಿಕೆಟರ್ ಹ್ಯಾಸ್ ರಿಟರ್ನ್ ದ ಬುಕ್ ಸ್ಯಾಂಡಿ ಸ್ಟ್ರಾಮ್. ಯಾವ ಇಂಡಿಯನ್ ಕ್ರಿಕೆಟರು ಈ ಬುಕ್ನ ಬರೆದಿರೋದು. ಯಾವ ಬುಕ್ಕು, ಸ್ಯಾಂಡಿ ಸ್ಟ್ರಾಮ್ ಅಂತ. ಸಂದೀಪ್ ಪಟೇಲ್, ರೋಗರ್ ಬಿನ್ನಿ, ಮದನ್ ಲಾಲ್, ಕಿರಣ್ ಮೋರ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ. ಸಂದೀಪ್ ಪಾಟೀಲ್ ಅವರು ಬರೆದಿದ್ದು ಯಾವ ಬುಕ್ಕು, ಸ್ಯಾಂಡಿ ಸ್ಟ್ರಾಮ್. ನೆಕ್ಸ್ಟ್, ವಿಚ್ ಕ್ರಿಕೆಟರ್ ಈಸ್ ಅಸೋಸಿಯೇಟೆಡ್ ವಿತ್ ಉದಯನ್ ಎ ಚಾರಿಟಿ ಹೋಮ್ ಇನ್ ಕೋಲ್ಕತ್ತಾ. ಯಾವ ಕ್ರಿಕೆಟರ್ ಅಸೋಸಿಯೇಟ್ ಆಗಿರೋದು ಉದ್ಯಾನ್ ಎ ಚಾರಿಟಿ ಹೋಮ್ ಇನ್ ಕೋಲ್ಕತ್ತಾ ಅಂದರೆ ಸೌರವ್ ಗಾಂಗುಲಿನ, ಸ್ಟೀವ್ ವಾಗ್, ಬ್ರೇನ್ ಲಾರಾ, ಸುನಿಲ್ ಗವಾಸ್ಕರ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಬಿ, ಸ್ಟೀವ್ ವಾಗ್. ಸ್ಟೀವ್ ವಾಗ್ ಈಸ್ ಅಸೋಸಿಯೇಟೆಡ್ ವಿತ್ ಉದಯಾನ್ ಎ ಚಾರಿಟಿ ಹೋಮ್ ಇನ್ ಕ್ಯಾಲ್ಕತ್ತಾ. ಆಯಿತಾ. ಹೂ ಈಸ್ ದ ಒನ್ಲಿ ಇಂಡಿಯನ್ ಟೆನ್ನಿಸ್ ಪ್ಲೇಯರ್ ಟು ವಿನ್ ದ ಅರ್ಜುನ ಅವಾರ್ಡ್, ದ ಪದ್ಮಶ್ರೀ ಆ್ಯಂಡ್ ದ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ಯಾರು ಫಸ್ಟ್ ಇಂಡಿಯನ್ ಟೆನ್ನಿಸ್ ಪ್ಲೇಯರ್ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ, ಟೆನ್ನಿಸ್ ಪ್ಲೇಯರ್ ಟು ವಿನ್ ದ ಅರ್ಜುನರ್ ಅವಾರ್ಡು ಕೊಟ್ಟಿದ್ದಾರೆ, ಪದ್ಮಶ್ರೀ ಅವಾರ್ಡು ಕೊಟ್ಟಿದ್ದಾರೆ, ಮತ್ತು ರಾಜೀವ್ ಗಾಂಧಿ ಖೇಲ್ ಅವಾರ್ಡು ಸಹ ಕೊಟ್ಟಿದ್ದಾರೆ. ಯಾರು ಫಸ್ಟು ಅಂತ ಕೇಳಿರೋದು. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಸಿ, ಲ್ಯಾಂಡರ್ ಪೀಸ್ ಅವರು. ಆಯಿತಾ, ಲ್ಯಾಂಡರ್ ಪೀಸ್ನ ಅರ್ಜುನ ಅವಾರ್ಡು ಸಹ ಕೊಟ್ಟಿದ್ದರು, ಪದ್ಮಶ್ರೀ ಅವಾರ್ಡು ಸಹ ಕೊಟ್ಟಿದ್ದರು, ಮತ್ತು ರಾಜೀವ್ ಗಾಂಧಿ ಖೇಲ್ ಅವಾರ್ಡ್ ಸಹ ಕೊಟ್ಟಿದ್ದರು. ಆಯಿತಾ. ಲಾಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಲೋಯರ್ ಇನ್ ರ್ಯಾಂಕ್ ದೆನ್ ದ ಹೋಲ್ಡರ್ ಆಫ್ ಭಾರತ ರತ್ನ. ಇದರಲ್ಲಿ ಯಾವ ರ್ಯಾಂಕು ಲೋಯರ್ ಆಗಿರುತ್ತೆ ಭಾರತ ರತ್ನ ಅವಾರ್ಡಲ್ಲಿ ಅಂತ ಕೇಳಿರೋದು. ಡೆಪ್ಟಿ ಚೇರ್ಮನ್ ಆಫ್ ಪ್ಲಾನಿಂಗ್ ಕಮಿಷನ್, ಡೆಪ್ಟಿ ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಯಾರು ಅಲ್ಲ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಸಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಲೋಯರ್ ಇನ್ ರ್ಯಾಂಕ್ ದೆನ್ ದ ಹೋಲ್ಡರ್ ಆಫ್ ಭಾರತ ರತ್ನ ಅವಾರ್ಡ್ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಆಯಿತಾ. ಇದೆಲ್ಲ ನಾನು ಬೇಸಿಕ್ಕು ಅಥವಾ ಇಂಪಾರ್ಟೆಂಟ್ ಅಂತ ಸಹ ಕರಿಬೋದು. ಜನರಲ್ ನಾಲೆಜ್ ಕ್ವಶನ್ಸ್ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಬೇರೆ ಫ್ರೆಂಡ್ಸ್ ಬರೀತಿದ್ರೆ ಅವ್ರ ಜೊತೆ ಸಹ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ಕೊತ ನಾನು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಇಂಪಾರ್ಟೆಂಟ್ 30 ಕ್ವಶನ್ಸ್ನ ನಾನು ಶೇರ್ ಮಾಡಿದ್ದೀನಿ, ನೀವು ಓದ್ಕೊಳ್ಳಿ. ನಾನು ಇದೇ ಪ್ರಕಾರ ಬೇರೆ ವಿಡಿಯೋಸು ಸಹ ಮಾಡ್ತೀನಿ. ನಿಮಗೆ ಪರ್ಟಿಕ್ಯುಲರ್ ಆಗಿ ಅದೇ ಸ್ಪೆಸಿಫಿಕ್ ಆಗಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಆ ವಿಡಿಯೋ ಸಹ ನಿಮಗೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಟ್ರೈ ಮಾಡ್ತೀನಿ. ಸೊ ನಡೀರಿ ಫ್ರೆಂಡ್ಸ್, ಬಾಯ್. ಇನ್ನೊಂದು ವಿಡಿಯೋನಲ್ಲಿ ಮೀಟ್ ಆಗೋಣ. ಬಾಯ್.